ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಆತನ ಆಶ್ರಿತರಲ್ಲಿ ಒಬ್ಬನಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ಸೋಮವಾರ 11 ಫೆಬ್ರವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 7ನೇ ಅಧ್ಯಾಯದ 10ನೇ ವಚನ. ಸಮುವೇಲನು ಯಜ್ಞವನ್ನು ಸಮರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲಿಗೆ ಸೋತು ಹೋಗುವಂತೆ ಮಾಡಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರನ್ನು ನಂಬುವಂಥ ಮಕ್ಕಳಿಗೆ ದೇವರು ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಜಯವನ್ನು ಅನುಗ್ರಹಿಸಿಕೊಡುತ್ತಾನೆ. ದೇವರಿಗೆ ಸೇವೆ ಮಾಡುವಂಥ, ದೇವರಿಗೆ ಮಹಿಮೆ ತರುವಂಥ ಎಲ್ಲರೂ ಆಶೀರ್ವಾದ ಹೊಂದುವಂಥದ್ದು ಖಂಡಿತ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಸೇವೆ ಮಾಡು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಸಮುವೇಲನು ತನ್ನ ಜನರು ದೇವರಿಗೆ ಸ್ತೋತ್ರ ಹಾಡುತ್ತಾ ಸೇವೆ ಮಾಡುವಂಥ ಸಮಯ, ಫಿಲಿಸ್ಟಿಯರು ಇಸ್ರಾಯೇಲ್ ಜನಾಂಗಕ್ಕೆ ಎದುರಾಗಿ ಬರುತ್ತಿದ್ದಾರೆಂಬ ಮಾತನ್ನು ಕೇಳಿ ಎಲ್ಲರೂ ಹೆದರಿರುವಾಗ ಸಮುವೇಲನು ಪ್ರಾರ್ಥನೆ ಮಾಡುತ್ತಾ ಯಜ್ಞವನ್ನು ಸಮರ್ಪಿಸುತ್ತಾ ಇದ್ದನು. ಜನರೆಲ್ಲರೂ ಅದನ್ನು ಮಾಡಲೇಬೇಕು, ಬಿಡಬಾರದೆಂಬುದಾಗಿ ಒತ್ತಾಯ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಸಮುವೇಲನು ಯಜ್ಞವನ್ನು ಅರ್ಪಿಸುತ್ತಿರುವಂಥ ಸಮಯದಲ್ಲೇ ಫಿಲಿಸ್ಟಿಯರು ಇಸ್ರಾಯೇಲ್ ವಿರುದ್ಧವಾಗಿ ಬಂದು ನಿಲ್ಲುತ್ತಿರುವಾಗ ದೇವರು ಒಂದು ದೊಡ್ಡ ಅದ್ಭುತವನ್ನು ಮಾಡಿದನು. ಮಹಾಶಬ್ದದಿಂದ ಅವರನ್ನು ಹೆದರಿಸಿದನು. ಅವರು ಕಳವಳಗೊಂಡರು. ಅವರು ಹೆದರಿ ಎಲ್ಲರೂ ಸಹ ಓಡಿದರು, ಸೋತು ಹೋದರು. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಕಾರ್ಯವನ್ನು ಮಾಡುತ್ತಾ, ದೇವರನ್ನು ಮಹಿಮೆ ಪಡಿಸುತ್ತಾ, ದೇವರ ವಾಕ್ಯವನ್ನು ಓದುತ್ತಾ, ದೇವರ ಎಲ್ಲ ಮಾತನ್ನು ಕೇಳುತ್ತಾ ಮುಂದೆ ಸಾಗುವುದಾದರೆ ಸವಾಲುಗಳು ಹಲವಾರು ಇರಬಹುದು, ಆದರೆ ಖಂಡಿತವಾಗಿ ಜಯ ಕೊಡುವಂಥವನು ದೇವರು. ದೇವರಿಗೋಸ್ಕರವಾಗಿ ಕಾರ್ಯ ಮಾಡಿದಂಥವನನ್ನು ದೇವರು ಕೈ ಬಿಡುವಂಥವನೇ ಅಲ್ಲ. ನಮಗೆ ಸಮಸ್ಯೆ ಇರುವಾಗ ನಾವು ಅನೇಕ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನು ನೋಡುತ್ತೇವೆ, ಹೋರಾಟಗಳನ್ನು ನೋಡುತ್ತೇವೆ, ಸವಾಲುಗಳು ನೋಡುತ್ತೇವೆ. ಅದನ್ನು ಹೇಗಾದರೂ ಎದುರಿಸಬೇಕೆಂಬುದಾಗಿ ಮುಂದೆ ಸಾಗುತ್ತೇವೆ. ಆದರೆ ಇಲ್ಲಿ ಸವಾಲು ಎದುರುಗಡೆ ಇದ್ದರೂ ಕೂಡ ದೇವರನ್ನು ಆರಾಧಿಸುತ್ತಾ, ಸೇವೆ ಮಾಡಿಸ್ತಾ, ಮಹಿಮೆ ಪಡಿಸುತ್ತಿರುವಾಗ ದೇವರು ಅವರಿಗೆ ಜಯವನ್ನು ಕೊಟ್ಟನೆಂಬುದಾಗಿ ನೋಡುತ್ತೇವೆ. ದೇವರನ್ನು ನಾವು ಆರಾಧಿಸುವ, ಕೊಂಡಾಡುವ, ಮಹಿಮೆ ಪಡಿಸುವ, ಆಗ ದೇವರು ನಮಗೋಸ್ಕರವಾಗಿ ಅದ್ಭುತವನ್ನು ಮಾಡುತ್ತಾನೆ. ಕರ್ತನೇ ದಯಮಯ ಸ್ವಾಮಿ, ನಿನ್ನಲ್ಲಿ ನಾವು ಮೊರೆಹೊಕ್ಕಿದ್ದೇವೆ. ನೀನೇ ನಮ್ಮನ್ನು ಬಲಪಡಿಸು, ಜಯವನ್ನು ಅನುಭವಿಸುವಂತೆ ಮಾಡು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.